ಕೇರಳದ ವಯನಾಡಿನಲ್ಲಿ ಭೀಕರ ಭೂಕುಸಿತಕ್ಕೆ ಇಬ್ಬರು ಬಲಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮೀನಾಕ್ಷಿ ಸೇತುವೆ ಬಳಿ ನಡೆದಿರುವಂತಹ ಘಟನೆ. ಅವಶೇಷಗಳಡಿ ಹಲವರು ಸಿಲುಕಿರುವ ಶಂಕೆ ಕೂಡ ಇದೆ. ಕಲ್ಲಾಡಿ ಸುರಂಗ ಕಾಮಗಾರಿ ಸ್ಥಳದಲ್ಲಿ ಆಗಿರುವಂತಹ ಭೂಕುಸಿತ ಇದು. ಈ ಭೂಕುಸಿತದಿಂದ 5 ಗಂಭೀರ ಗಾಯ ಆಗಿದೆ. NDRF, SDRF ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯ ಮುಂದುವರಿತಾ ಇದೆ. ಆ ಭಾಗದಲ್ಲಿ ಅವಳಿ ಸುರಂಗ ಕಾಮಗಾರಿ ವೇಳೆ ಕುಸಿತ ಆಗಿರುವಂತಹ ಹಿನ್ನೆಲೆ ಈ ರೀತಿಯ ಅವಘಡ ಸಂಭವಿಸಿದೆ. ಸುಮಾರು 2,000 ಕೋಟಿ ವೆಚ್ಚದಲ್ಲಿ ನಡೀತಾ ಇರುವಂತಹ ಕಾಮಗಾರಿ ಇದು. ಬಂಡೆ ಬ್ಲಾಸ್ಟ್ ಮಾಡುವಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಭೂಮಿ ಕುಸಿತ ಆಗಿದೆ. ಸ್ಥಳೀಯರಿಂದ 3 ಕಾರ್ಮಿಕರ ರಕ್ಷಣೆ ಕೂಡ ಆಗ್ತಾ ಇದೆ. ಸಮರೋಪಾದಿಯಲ್ಲಿ ಈಗ NDRF ರಕ್ಷಣಾ ಕಾರ್ಯಾಚರಣೆ ಕಂಟಿನ್ಯೂ ಆಗ್ತಾ ಇದೆ. ಈ ಅವಶೇಷಗಳ ಅಡಿಯಲ್ಲಿ 18 ಕಾರ್ಮಿಕರು ಸಿಲುಕಿರುವ ಶಂಕೆ ಕೂಡ ಇದೆ. ನೋಡಿ, 2024ರಲ್ಲೂ ಕೂಡ ಮಳೆಯ ಸಂದರ್ಭದಲ್ಲಿ ಇಂಥದ್ದೇ ಘಟನೆ ಆಯಿತು. ಈಗ ಅದೇ ಕೇರಳದ ವಯನಾಡಿನಲ್ಲಿ ಮತ್ತೆ ಈ ರೀತಿಯ ಭೂಕುಸಿತ. ಈ ಭೂಕುಸಿತಕ್ಕೆ ಇಬ್ಬರು ಬಲಿಯಾಗಿದ್ದಾರೆ ಅನ್ನೋದು ಮೀನಾಕ್ಷಿ ಸೇತುವೆ ಬಳಿ ನಡೆದಿರುವಂತಹ ಘಟನೆ ಇದು. ಅವಶೇಷಗಳಡಿ ಹಲವಾರು ಕಾರ್ಮಿಕರು ಸಿಲುಕಿರುವಂಥ ಶಂಕೆ ಕೂಡ ಇದೆ. ಕಲ್ಲಾಡಿ ಸುರಂಗ ಕಾಮಗಾರಿ ಸ್ಥಳದಲ್ಲಿ ಈಗ ಭೂಕುಸಿತ ಆಗಿರುವಂಥ ಹಿನ್ನೆಲೆಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಕಂಟಿನ್ಯೂ ಆಗ್ತಾ ಇದೆ. ಈ ಭೂಕುಸಿತದಿಂದ 5 ಗಂಭೀರ ಪರಿಸ್ಥಿತಿ ಇದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಈಗ ಆ ಜಾಗದಲ್ಲಿ, ಆ ಘಟನಾ ಸ್ಥಳದಲ್ಲಿ NDRF, SDRF ಅದರ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಅವಳಿ ಸುರಂಗ ಕಾಮಗಾರಿ ನಡೀತಾ ಇತ್ತು. ಅಲ್ಲಿ ಇದ್ದಕ್ಕಿದ್ದಾಗೆ ಕಾಮಗಾರಿ ಕುಸಿದಿರುವ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಅವಘಡ ಸಂಭವಿಸಿದೆ. 2,000 ಕೋಟಿ ವೆಚ್ಚದಲ್ಲಿ ನಡೀತಾ ಇರುವಂತಹ ಕಾಮಗಾರಿ ಇದು. ಬಂಡೆ ಬ್ಲಾಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಭೂಮಿ ಕುಸಿತ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಸೊ ಈ ಅವಶೇಷಗಳಡಿಯಲ್ಲಿ 18 ಕಾರ್ಮಿಕರು ಸಿಲುಕಿರುವ ಶಂಕೆ ಇದೆ. ಇನ್ನು ವಯನಾಡು ಜಿಲ್ಲಾಧಿಕಾರಿಗೆ ಕರೆ ಮಾಡಿ ಮಾಹಿತಿಯನ್ನ ಪಡೆದಿದ್ದಾರೆ ಕೇರಳ ಸಿಎಂ. ವಯನಾಡು ಮತ್ತು ಕೋಯಿಕೋಡ್ನಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವಂತೆ ಸಿಎಂ ಸತೀಶನ್ ಸೂಚನೆಯನ್ನು ಕೊಟ್ಟಿದ್ದಾರೆ. ತುರ್ತು ಸಭೆ ಮಾಡಿ ಮಾಹಿತಿಯನ್ನ ಪಡೆದಿದ್ದಾರೆ ಕೇರಳ ಸಿಎಂ ಸತೀಶನ್ ಅವರು. ಮೆಪ್ಪಾಡಿ ಮತ್ತು ಚುರಲ್ಮಾಲಾ ರಸ್ತೆ ಈಗ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಚುರಲ್ಮಾಲಾ ಗ್ರಾಮದ ನಿವಾಸಿಗಳನ್ನ ಈಗ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ಕೇರಳ ಭಾಗದಲ್ಲಿ ಈ ರೀತಿಯ ಅವಾಂತರಗಳು, ಈ ರೀತಿಯ ಘಟನೆಗಳು ನಡೀತಾನೆ ಇರುತ್ತೆ. ಈಗ ಮತ್ತೆ ಅದೇ ಕೇರಳದ ವಯನಾಡಿನಲ್ಲಿ ಆಗಿರುವಂಥ ದುರಂತ ಇದು. ವಯನಾಡು ಜಿಲ್ಲಾಧಿಕಾರಿಗಳಿಗೆ ಕೇರಳದ ಸಿಎಂ ಕರೆ ಮಾಡಿ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಅವರ ಜೊತೆಗೆ ನಿಕಟ ಸಂಪರ್ಕದಲ್ಲಿದ್ದಾರೆ. ವಯನಾಡು ಮತ್ತು ಕೋಯಿಕೋಡ್ನಲ್ಲಿ ಈಗ ರೆಡ್ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು ಕಾರಣ ನಿರಂತರವಾಗಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಈ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವಂತೆ ಸಿಎಂ ಅವರು, ಸತೀಶನ್ ಅವರು ಅಲ್ಲಿರುವಂಥ ಅಧಿಕಾರಿಗಳಿಗೆ, ಅಂದರೆ DC ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತುರ್ತು ಸಭೆ ಮಾಡಿ ಮಾಹಿತಿಯನ್ನು ಪಡೀತಾ ಇದ್ದಾರೆ. ಆ್ಯಂಡ್ ಅಲ್ಲಿರುವಂತಹ ಗ್ರಾಮದ ನಿವಾಸಿಗಳನ್ನು ಬೇರೆ ಕಡೆಗೆ ಈಗ ಸ್ಥಳಾಂತರ ಮಾಡಲಾಗ್ತಾ ಇದೆ. ನೋಡ್ತಾ ಇದ್ರಿ, ಆರಂಭದಲ್ಲಿ 2 ಜನ ಕಾರ್ಮಿಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅನ್ನೋದು ಮಾಹಿತಿ ಸಿಗಬೇಕು. 5 ಜನ ಕಾರ್ಮಿಕರ ಗಂಭೀರ ಸ್ಥಿತಿ ಇದೆ ಅನ್ನುವಂಥ ಮಾಹಿತಿ ಕೂಡ ಇದೆ. 2024ರಲ್ಲಿ ಇದೇ ರೀತಿಯಾಗಿ ಭೂಕುಸಿತದಿಂದಾಗಿ ಸುಮಾರು 300 ಜನ ಪ್ರಾಣವನ್ನು ಕಳೆದುಕೊಂಡಿದ್ರು ಇದೇ ಕೇರಳದ ವಯನಾಡಿನಲ್ಲಿ. ಭೂಕುಸಿತದಿಂದಾಗಿ 2 ಗ್ರಾಮಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತು ಆ ಸಂದರ್ಭದಲ್ಲಿ. ಈಗ ಮತ್ತೆ ಅದೇ ರೀತಿ ಘಟನೆ ರಿಪೀಟ್ ಆಗ್ತಾ ಇದೆಯಾ ಅನ್ನುವಂಥ ಆತಂಕ ಇದೆ. ನೋಡಿ, ಎಡಭಾಗದ ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ಇದು 2024ರಲ್ಲಿ ಆಗಿರುವಂಥ ಒಂದು ಭೂಕುಸಿತ. ಸಂಪೂರ್ಣವಾಗಿ ಇಡೀ ವಯನಾಡ್ 2 ಗ್ರಾಮ ಇದೆಯಲ್ಲ, ಸಂಪೂರ್ಣವಾಗಿ ಜಲಾವೃತ ಆಗಿತ್ತು. 300ಕ್ಕಿಂತ ಹೆಚ್ಚು ಜನ ಪ್ರಾಣವನ್ನು ಕಳೆದುಕೊಂಡಿದ್ರು 2024ರ ಭೂಕುಸಿತದ ಪರಿಣಾಮದಿಂದಾಗಿ. ಮತ್ತೊಂದು ವಿಂಡೋದಲ್ಲಿ ನೋಡ್ತಾ ಇದ್ರಿ, ಅದೇ ವಯನಾಡ್ನಲ್ಲಿ ಈಗ ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ಆಗಿರುವಂಥ ಭೂಕುಸಿತದಿಂದಾಗಿ ಅಲ್ಲಿ
ಇಬ್ಬರು ಕಾರ್ಮಿಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. 5ರ ಸ್ಥಿತಿ ಗಂಭೀರ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅದರ ಜೊತೆಗೆ ನಿರಂತರವಾಗಿ ಮಳೆ ಆಗ್ತಾ ಇದೆ. ಆ ಮಳೆಯ ನಡುವೆಯೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ಕೇರಳದಲ್ಲಿ ಆಗ್ತಾ ಇರುವಂಥ ಅವಾಂತರಗಳು ಇದು. ಒಂದು 2024ರಲ್ಲಿ ಆಗಿರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ರಿ. ಇಡೀ ಊರೇ ಸರ್ವನಾಶ ಆಗಿತ್ತು. ಆವಾಗ ಆ ಪರಿ ಮಳೆ ಇತ್ತು, ಭೂಕುಸಿತ ಆಗಿತ್ತು. ಈಗ ಮತ್ತೆ ಅದೇ ರೀತಿಯ ಘಟನೆ ರಿಪೀಟ್ ಆಗ್ತಾ ಇದೆ ಅನ್ನುವಂಥ ಆತಂಕ ಇದೆ. ಅಲ್ಲಿರುವಂಥ ಸ್ಥಳೀಯರು ಈಗ ಬೇರೆ ಕಡೆ ಅಭಾವ ಅಂದರೆ ಬೇರೆ ಕಡೆ ಶಿಫ್ಟ್ ಆಗಬಹುದು, ತದನಂತರ ಅದೇ ಜಾಗದಲ್ಲಿ ಬರಲೇಬೇಕಾಗತ್ತಲ್ವಾ. ಸೊ ಹಂಗೆ ಪರಿಸ್ಥಿತಿ ಇರೋದು. ಉಳಿದಿರುವಂಥ ಗ್ರಾಮಗಳು ಈಗ ಮತ್ತೆ ಈ ರೀತಿಯಾಗಿ ಭೂಕುಸಿತಕ್ಕೆ ಪ್ರಾಣವನ್ನು ಕಳೆದುಕೊಳ್ಳುವಂಥದ್ದು, ಭೂಕುಸಿತಕ್ಕೆ ತಮ್ಮ ಜೀವವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ ಅನ್ನುವಂಥ ಆತಂಕ ಅಲ್ಲಿರುವಂಥ ಸ್ಥಳೀಯರಲ್ಲಿದೆ. ಕಾಮಗಾರಿ ನಡೀತಾ ಇರುವಂಥ ಒಂದು 2,000 ಕೋಟಿ ವೆಚ್ಚದಲ್ಲಿ ನಡೀತಾ ಇರುವಂಥ ಕಾಮಗಾರಿ ಅದು. ಆ ಕಾಮಗಾರಿ ಇದ್ದಕ್ಕಿದ್ದಾಗೆ ಭೂಕುಸಿತ ಆಗಿದೆ. ಭೂಕುಸಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಅವಶೇಷಗಳಡಿಯಲ್ಲಿ 5 ಜನ ಕಾರ್ಮಿಕರು ಸಿಕ್ಕಾಕಿಕೊಂಡಿದ್ದಾರೆ. ಸ್ಪಾಟಲ್ಲಿ 2 ಕಾರ್ಮಿಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅನ್ನೋದು ಇದುವರೆಗೂ ಕೂಡ ಕನ್ಫರ್ಮ್ ಇಲ್ಲ. ಎಷ್ಟು ಜನ ಅಲ್ಲಿ ಕಾರ್ಮಿಕರು ಕೆಲಸವನ್ನು ಮಾಡ್ತಾ ಇದ್ರು ಅನ್ನೋದು. ಆದರೆ ಈ ಮಳೆಯ ನಡುವೆಯೂ ಕೂಡ ಅಲ್ಲಿ ಕೆಲಸ ಕಾರ್ಯ ಆಗ್ತಾ ಇದೆ. ಮಳೆ ಆಗ್ತಾ ಇದೆ, ನೋಡ್ತಾ ಇದ್ರಿ ನೀವು. ಆ ಮಳೆಯ ನಡುವೆಯೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ಅದರ ಜೊತೆಗೆ ಗ್ರಾಮದ ನಿವಾಸಿಗಳನ್ನು ಈಗ ಬೇರೆ ಕಡೆಗೆ ಸ್ಥಳಾಂತರ ಕೂಡ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಗನ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಗಗನ್, ನಿಜವಾಗ್ಲೂ ಕೂಡ ಬೇಸರ ಆಗತ್ತೆ. 2024ರ ಘಟನೆ ಮತ್ತೆ ರಿಪೀಟ್ ಆಗ್ತಾ ಇದೆ ಅನ್ನುವಂಥ ಆತಂಕ ಇರುವಂಥದ್ದು. ಸದ್ಯ ಆ ಕಾಮಗಾರಿಯಲ್ಲಿ ಅಲ್ಲಿ ಏನು ಘಟನಾ ಸ್ಥಳದಲ್ಲಿ ಏನೇನು ಆಗ್ತಾ ಇದೆಯಲ್ಲ, ಭೂಮಿ ಕುಸಿತ ಆಗಿರೋದ್ರಿಂದಾಗಿ ಎಕ್ಸಾಕ್ಟ್ಲಿ ಎಷ್ಟು ಜನ ಕಾರ್ಮಿಕರಿದ್ದರು, ಎಲ್ಲಿಯ ತನಕ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ, ಏನಿದೆ ಅಪ್ಡೇಟ್, ಏನು ಸಿಗ್ತಾ ಇದೆ? ಎಸ್, ಹೌದು ಹೇಮಕುಮಾರ್, ಈಗಾಗಲೇ ನೀವು ಈ ದೃಶ್ಯಗಳನ್ನ ನೋಡಿದಾಗ ಭೀಕರ ಭೂಕುಸಿತ ದುರಂತ ಒಂದು ಈ ಕೇರಳ ವಯನಾಡಿನಲ್ಲಿ ನಡೆದಿರ್ತಕ್ಕಂತಹ ವಿಷಯ ಕಂಡು ಬರ್ತಿದೆ. ಏನು ಈ ಮೀನಾಕ್ಷಿ ಸೇತುವೆಯನ್ನ ನಡೆಸಿದ್ರು, ಅವಳಿ ಸುರಂಗ ಮಾರ್ಗವನ್ನ ಸುಮಾರು 2,000 ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನ ನಡೆಸಿದ್ರು. ಏನು ಕಾಮಗಾರಿ ನಡೆಸುವ ವೇಳೆ ಕೋಳಿಕೋಡ್ ಸ್ಥಳದಲ್ಲಿ ಒಂದು ಭೀಕರ ಬ್ಲಾಸ್ಟ್ ಅನ್ನು ಕೂಡ ಮಾಡ್ತಾರೆ. ಏನು ಈ ಬ್ಲಾಸ್ಟ್ ಮಾಡಿದಂತ ವೇಳೆ ಬ್ಲಾಸ್ಟ್ ಒಂದೇ ಅಲ್ಲ, ಅದೇ ಸಮಯದಲ್ಲಿ ಇಲ್ಲಿ ಮಳೆ ಕೂಡ ಆಗಿತ್ತು. ಅದರ ಪರಿಣಾಮವಾಗಿ ಅಲ್ಲಿ ಭೂಮಿ ಸಹ ಒಂದು ಬಿರುಕು ಬಿಟ್ಟಿರ್ತಕ್ಕಂತಹ ಸಂದರ್ಭ ಕಂಡು ಬಂದಿದೆ. ಏನು ಒಂದು ವೇಳೆ ಬ್ಲಾಸ್ಟ್ ಮಾಡಿದಾಗ ಬ್ಲಾಸ್ಟ್ಗೆ ಕಂಪ್ಲೀಟ್ ಆಗಿ ಭೂಕುಸಿತ ಅನ್ನೋದು ಸಂಭವಿಸಿದೆ. ಈ ಇದರಲ್ಲಿ ಸುಮಾರು 18 ಜನರು ಅದರಲ್ಲಿ ಸಿಕ್ಕಿಕೊಂಡಿರುವಂತಹ ಮಾಹಿತಿ ನನಗೆ ಗೊತ್ತಾಗಿದೆ ಹೇಮಕುಮಾರ್. ಅದಲ್ಲದೆ ಈಗಾಗಲೇ NDRF, SDRF ಮತ್ತೆ ಅಗ್ನಿಶಾಮಕ ಸಿಬ್ಬಂದಿ ಇಲ್ಲಿ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. ಅದರಲ್ಲಿ 5 ಜನರನ್ನ ಸುರಕ್ಷಿತವಾಗಿ ಹೊರಗಡೆ ತೆಗೆದಿದ್ದಾರೆ. 2 ಮಾತ್ರ ಜೀವಂತ ಸಮಾಧಿಯಾಗಿರುವಂತಹ ಮಾಹಿತಿ ನಮಗೆ ತಿಳಿದು ಬಂದಿದೆ ಹೇಮಕುಮಾರ್. ಮತ್ತೆ ಇದೇ ವಿಚಾರವಾಗಿ ನಾವು ಇನ್ನಷ್ಟು ಮಾಹಿತಿಯನ್ನ ನೋಡೋದಾದ್ರೆ, ವಯನಾಡು ಜಿಲ್ಲಾಧಿಕಾರಿ ಮೇಘಶ್ರೀ ಅವರಿಗೆ ಕರೆ ಮಾಡಿ ಕೇರಳ CM VD ಸತೀಶನ್ ಅವರು ಎಲ್ಲ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಮಾಹಿತಿಯನ್ನು ಪಡೆದುಕೊಂಡು ತುರ್ತು ಸಭೆಯನ್ನು ಕೂಡ ಮಾಡಿ ಏನು ಸೂಕ್ತ ಕ್ರಮಗಳನ್ನು ಜರುಗಿಸಬೇಕು ಅವೆಲ್ಲ ಕ್ರಮಗಳನ್ನು ಕೂಡ ಜರುಗಿಸಿ ಅಂತ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೇ ಸ್ಥಳಕ್ಕೆ ಈಗಾಗಲೇ ನಮ್ಮ ಕಂದಾಯ ಸಚಿವರು ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರು ಮತ್ತು ಸಚಿವರು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಹೇಮಕುಮಾರ್. ಮತ್ತೆ ಹೇಗೆ ಅಲ್ಲಿರುವಂತಹ ಸ್ಥಳೀಯರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಕಾರ್ಯ ನಡೀತಾ ಇದೆಯಾ ಹೇಗೆ? ಅದರ ಜೊತೆಗೆ ಮಳೆ ಕಂಟಿನ್ಯೂ ಆಗ್ತಾ ಇದೆಯಾ ಅಲ್ಲಿ? ಇವಾಗಲೂ ಕೂಡ ಮಳೆ ಬರ್ತಾ ಇದೆಯಾ ಹೇಗೆ ಅಂತ? ಹೌದು ಹೇಮಕುಮಾರ್, ಈಗಾಗಲೇ ಅಲ್ಲಿ ಕಂಪ್ಲೀಟ್ ಆಗಿ ಮಳೆ ಏನು ಬರ್ತಿದೆ, ಮಳೆ ಇನ್ನೂ ಕೂಡ ಜೋರಾಗುವಂತಹ ಸಾಧ್ಯತೆ ಇದೆ. ಅದೇ ದೃಷ್ಟಿಯಿಂದ ಚುರಲ್ಮಾಳ ಎಂಬ ಗ್ರಾಮದಲ್ಲಿ ಇರ್ತಕ್ಕಂತಹ ಎಲ್ಲ ನಿವಾಸಿಗಳನ್ನು ಕೂಡ ಕಂಪ್ಲೀಟ್ ಆಗಿ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ಆ ಸುತ್ತಮುತ್ತ ಇರ್ತಕ್ಕಂತಹ 2-3 ಗ್ರಾಮಗಳಲ್ಲಿ ಇರ್ತಕ್ಕಂತಹ ಗ್ರಾಮಸ್ಥರನ್ನು ಕೂಡ ಬೇರೆ ಶಿಫ್ಟ್ ಮಾಡೋದಕ್ಕೆ ಸರ್ಕಾರ ಸೂಕ್ತ ಕ್ರಮಗಳನ್ನು ಜಿಲ್ಲಾಡಳಿತದ ಸಹಾಯದಿಂದ ನಡೆಸ್ತಿದೆ. ಏನು ಇದರಿಂದ ಅಲ್ಲಿ ಇರ್ತಕ್ಕಂಥ ಸ್ಥಳೀಯರಲ್ಲಿ ಈಗಾಗಲೇ ಆತಂಕ ಸೃಷ್ಟಿಯಾಗಿದೆ ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಗಗನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.